ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು? ವೆಲ್ಲೆಸ್ಲಿ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿಸಿತು. ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸರಾಯ ಕರ್ಜನ್. ಪಂಚಶೀಲ ತತ್ವಗಳಿಗೆ ಸಹಿ ಮಾಡಿದ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಜನರ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದಗಳ ಆಧಾರದಿಂದ ಮೇಲು ಕೀಳು ಎಂದು ವಿಂಗಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದ ಭಾರತ ಸಂವಿಧಾನ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ. ವಿಕೇಂದ್ರೀಕರಣ ಎಂದರೇನು? ಗ್ರಾಮದ ಆಡಳಿತಕಾರ ಹಾಗೂ ಅಭಿವೃದ್ಧಿಯನ್ನು ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸುವುದು. ಬಾವಿ ನೀರಾವರಿ ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ. ಏಕೆ? ಕಡಿಮೆ ಮಳೆ ಬೀರುವ ಪ್ರದೇಶಗಳಲ್ಲಿ ಹೆಚ್ಚು ಉಪಯುಕ್ತ ನಿರ್ವಹಣೆ ಉಚಿತ ಸಾಂದ್ರ ಬೇಸಾಯ ಉಪಯೋಗಗಳೇನು? ಒಂದು ವರ್ಷದಲ್ಲಿ ಒಂದೇ ಕೃಷಿ ಕ್ಷೇತ್ರದಲ್ಲಿ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದು ಹೆಚ್ಚು ಜನಸಂಖ್ಯೆಯುಳ್ಳ ಮತ್ತು ಫಲವತ್ತಾದ ಪ್ರದೇಶಗಳಲ್ಲಿ ಹೆಚ್ಚು ಉಪಯುಕ್ತ. ಸತ್ಯಪ್ರಕಾಶ್ ಎಂಬ ಕೃತಿಯನ್ನು ರಚಿಸಿದರು ಸ್ವಾಮಿ ದಯಾನಂದ ಸರಸ್ವತಿ. ಇಲ್ಬರ್ಟ್ ಮಸೂದೆಯ ಮೂಲ ಉದ್ದೇಶವನ್ನು ಏಕರೂಪದ ಕಾನೂನು ವ್ಯವಸ್ಥೆ ಜಾರಿ. ಸಾಮಾಜಿಕ ಸ್ತರದ ವಿನ್ಯಾಸ ಹೇಗೆ ರೂಪುಗೊಂಡಿದೆ? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಉದ್ಯೋಗ, ಬುದ್ಧಿಶಕ್ತಿ ಇತ್ಯಾದಿಗಳ ಆಧಾರದಿಂದ ಮೇಲು ಕೇಳು ಎಂದು ವಿಂಗಡಿಸಬಹುದು. ವಿಶಸ್ತೀಕರಣ ಎಂದರೇನು? ನಿರ್ದಿಷ್ಟ ಅಥವಾ ಎಲ್ಲ ಶಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿರುವ ಪ್ರಕ್ರಿಯೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕೊನೆಯಾಯಿತು ಒಪ್ಪಂದ ಯಾವುದು? ಸಾಲ್ಬಾಯ್ ಒಪ್ಪಂದ. ವಿಶಸ್ತೀಕರಣ ಎಂದರೇನು? ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸಿ ಅಥವಾ ಸಂಪೂರ್ಣವಾಗೋ ಇಲ್ಲದಿರುವ ಒಂದು ಪ್ರಕ್ರಿಯೆ. ಮೌಲ ಕಣಿವೆ ಆಂದೋಲನ ಏಕೆ ಹಮ್ಮಿಕೊಳ್ಳಲಾಗಿದೆ? ಪರಿಸರ ನಾಶ ತಡೆಗಟ್ಟುವುದು, ಜೀವ ಮತ್ತು ಸಸ್ಯಗಳು ಸಂಕುಲನ ಸಂರಕ್ಷಣೆ. ಶಿಕ್ಷಣ ಹಕ್ಕು ಕಾಯ್ದೆ 2009 ಏಕೆ ಜಾರಿಗೆ ತರಲಾಯಿತು? 6 ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ. ಖಾಸಗಿ ಶಾಲೆಗಳಲ್ಲಿ 25% ಸೀಟುಗಳನ್ನು ಅಗತ್ಯವುಳ್ಳ ಮಕ್ಕಳಿಗೆ ನೀಡುವುದು. ಪೆಟ್ರೋಲಿಯಂ ದ್ರವರೂಪದ ಚಿಹ್ನವಾಗಿದೆ. ಏಕೆ? ಪೆಟ್ರೋಲಿಯಂ ಶಾಂತಿ ಹಾಗೂ ಯುದ್ಧ ಸಮಯದಲ್ಲಿ ಅಮೂಲ್ಯವಾಗಿದ್ದು ಮಳೆ ನೀರು ಕೊಯ್ಲೆ ಏಕೆ ಅವಶ್ಯಕವಾಗಿದೆ? ದೇಶದಲ್ಲಿ ಕಂಡುಬರುವ ಜಲಾಶಯ ಪರಿಹಾರಕ್ಕೆ, ಅಂತರ್ಜಲ ಸಂರಕ್ಷಿಸಲು. ಜನಮಂದಿ ಎಂದರೆ ಯಾವುದೇ ಪೂರ್ವಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ನೆರೆದಿರುವ ಸರ್ ತಪ್ಪಾಯ್ತು ಇಲ್ಲ ಪ್ರತಿ ವರ್ಷ ಮಾನವನ ಹಕ್ಕುಗಳ ದಿನವನ್ನು ಆಚರಿಸುವ ದಿನ ಡಿಸೆಂಬರ್ 10. 1909ರಲ್ಲಿ ಪ್ರತ್ಯೇಕ ಚುನಾವಣೆ ಮೆತ್ತುಗಟ್ಟೆ ವ್ಯವಸ್ಥೆಯನ್ನು ರಚಿಸಲು ಕಾರಣ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರತಿನಿಧಿ ನೀಡಲು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಒಪ್ಪಂದ ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳಿಸುವ ಒಪ್ಪಂದ ಮಂಗಳೂರು ಒಪ್ಪಂದ. ನದಿ ಭೂಕಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯವಿದೆ ಯಾವುದು? ಮ್ಯಾಂಗ್ರೋವ್. ಭಾರತದಲ್ಲಿ ಹಣಕಾಸು ವರ್ಷದ ಅವಧಿ ಯಾವುದು? ಏಪ್ರಿಲ್ 1 ರಿಂದ ಮಾರ್ಚ್ 31. ಉದ್ಯಮಶೀಲತೆಯು ಸಾಹಸ ಕಾರ್ಯವಾಗಿದೆ. ಹೇಗೆ? ಬೇರೆಯವರಿಗೆ ಸಾಧ್ಯವಾಗದೇ ಇರುವುದನ್ನು ಸಾಧಿಸುವುದು. ಅವಕಾಶಗಳ ಸೃಷ್ಟಿ, ಅನ್ವೇಷಣೆ, ಲಾಭ ಗಳಿಕೆ. ಜನಮಂದಿ ಎಂದರೇನು? ಜನಮಂದಿ ಎಂದರೇನು? ಯಾವುದೇ ಪೂರ್ವಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ. ರಾಷ್ಟ್ರೀಯ ವರಮಾನ ಎಂದರೇನು? ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸುವ ಕಂಡುಬರುವ ಒಟ್ಟು ಮೌಲ್ಯ. ಗುಡ್.